ಪ್ರಿಯ ಸ್ನೇಹಿತರೆ ನಮಸ್ಕಾರ. ಇವತ್ತು ಹೆಣ್ಮಕ್ಳ ಜೀವ ಹಿಡ್ತಕ್ಕಂಥ ಹೆಣ್ಮಕ್ಳ ರಕ್ತ ಹೀರ್ತಕ್ಕಂಥ ಕಾಮ ಪಿಸಾಚುಗಳ ಬಗ್ಗೆ ಒಂದಷ್ಟು ನಾವು ಮಾತಾಡಲೇಬೇಕಾಗತ್ತೆ ಅಲ್ವಾ ಸ್ನೇಹಿತರೆ. ನೋಡಿ, ಜನಪ್ರತಿನಿಧಿಗಳಾಗಿ ಜನರಿಂದ ಆಯ್ಕೆಯಾಗಿ ಹೋಗ್ತಕ್ಕಂಥವ್ರೆ ಇಂಥ ಒಂದು ಕಾಮ ಪಿಪಾಸುಗಳಾಗಿ ಕಾಮ ಪಿಸಾಚುಗಳಾಗಿ ಒಂದು ಬಡ ಹೆಣ್ಮಕ್ಳ ಜೀವನದ ಜೊತೆ ಆಟ ಆಡ್ತಕ್ಕಂಥ ಇಂಥ ಒಂದು ಜನನಾಯಕರಿಗೆ ಯಾರು ಪಾಠ ಹೇಳಬೇಕು ಹೇಳಿ. ನೋಡಿ, ಸಂವಿಧಾನದ ಹಕ್ಕುಗಳನ್ನು ಕಾನೂನನ್ನು ರಕ್ಷಿಸಬೇಕಾಗಿರೋರು, ಸಾಮಾನ್ಯ ಜನರು ತಪ್ಪು ಮಾಡಿದಾಗ ಸರಿದಾರಿಗೆ ತರಬೇಕಾಗಿರ್ತಕ್ಕಂಥ ಜನನಾಯಕರು ಇವತ್ತು ಸಾಲು ಸಾಲು ಒಂದು ಲೈಂಗಿಕ ಹಗರಣಗಳಲ್ಲಿ ಸಿಲುಕಿ ಹಾಕಿಕೊಂಡು ಇವತ್ತು ಈ ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದೇ ಒಂದು ಸೋಜಿಗದ ಸಂಗತಿಯಾಗಿದೆ. ಕಾನೂನಿನಲ್ಲಿ ಆ ಗಟ್ಟುಸು ಆ ಬಿರುಸ್ತನ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ತಮ್ಮ ಹಣದ ಮದದಲ್ಲಿ ಮತ್ತೊಂದು ಅಧಿಕಾರದ ದರ್ಪದಲ್ಲಿ ಅಮಾಯಕ ಹೆಣ್ಮಕ್ಕಳನ್ನು ತಮ್ಮ ಕಾಮದ ತೃಷೆಗಾಗಿ ಬಳಸ್ಕೊಳ್ಳೋದಿದೆಯಲ್ಲ, ಇದರಂಥ ಹೀನ ಕೃತ್ಯ ಮತ್ತೊಂದು ಯಾವುದಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೊಂದು ಕಳಂಕವೂ ಕೂಡ ಹೌದು. ಇಂತಹ ವ್ಯಕ್ತಿಗಳಿಗೆ ಕಾನೂನಿನಲ್ಲಿ ತಕ್ಕ ಶಿಕ್ಷೆ ಕೊಡ್ತಕ್ಕಂಥ ದಿಟ್ಟ ಅಧಿಕಾರಿ ಇದ್ದರೂ ಕೂಡ ಅವರನ್ನು ಹಣದಿಂದ ಖರೀದಿ ಮಾಡಿಬಿಟ್ಟು ತಮ್ಮ ಜೇಬಲ್ಲಿ ಹಾಕಿಕೊಳ್ತಕ್ಕಂಥ ಇಂಥ ಒಂದು ಏನು ಕಾಮುಕ ಅಧಿಕಾರಿಗಳು, ಕಾಮುಕ ಈ ರಾಜಕಾರಣಿಗಳು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಈ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅನ್ನೋದು ಸಿಗೋದೇ ಇಲ್ಲ. ಬರೀ ಕೇವಲ ಹೆಣ್ಮಕ್ಕಳಿಗೆ ದೇವತೆ, ತಾಯಿ, ತಂದೆ, ಅಮ್ಮ, ಬೇರೆ ಬೇರೆ ಹೆಸರುಗಳು, ಎತ್ರನಾರಸ್ತೆ ಪೂಜಂತೆ ರಮತ್ತೆ ದೇವತೆ ಎನ್ನುವ ಹಾಗೆ ಏನೇನೋ ಮಂತ್ರಗಳನ್ನು ವೇದಿಕೆ ಮೇಲೆ ಹೇಳಿಬಿಟ್ಟು ಒಂದು 4 ಗೋಡೆಗಳ ಮಧ್ಯೆ ಅವಳನ್ನು ಅಷ್ಟೊಂದು ಕ್ರೂರವಾಗಿ ಅಥವಾ ಒಂದು ಲೈಂಗಿಕ ತಮ್ಮ ಹಸಿವಿಗಾಗಿ ಬಳಸ್ಕೊಳ್ತಕ್ಕಂಥ ಒಂದು ನೀಚ ಕೃತ್ಯ ಇದೆಯಲ್ವಾ, ಇದನ್ನು ಯಾರೂ ಕೂಡ ಕ್ಷಮಿಸಲಾರ್ದಂತೂ ಯಾವ ದೇಶದಲ್ಲೂ ಇಷ್ಟೊಂದು ನಡೀತದೆ ಇಲ್ವೋ ಗೊತ್ತಿಲ್ಲ. ಇತ್ತೀಚೆಗೆ ಭಾರತದಲ್ಲಿ ಯಥೇಚ್ಛವಾಗಿ ಈ ಥರದ ಹಗರಣಗಳೇ ಬಯಲಿಗೆ ಬರ್ತವೆ. ಬಲಾತ್ಕಾರವಾಗಿ ಅಮಾಯಕ ಹೆಣ್ಮಕ್ಕಳನ್ನು ಹಾಳು ಮಾಡ್ತಕ್ಕಂಥದ್ದು, ಇಲ್ಲ ತಮ್ಮದು ಯಾವುದೋ ಆಮಿಷಗಳಲ್ಲಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಅವರನ್ನು ಸದಾ ನರಳುವಂತೆ ಮಾಡ್ತಕ್ಕಂಥ ಇಂಥ ವ್ಯಕ್ತಿಗಳಿಗೆ ಈ ಸಮಾಜದಲ್ಲಿ ಜಾಗ ಕೊಡಬೇಕಾ? ಆದರೆ ಕೊಟ್ಟರೆ ಎಂಥ ಸ್ಥಾನದಾಗ ಇಡಬೇಕು ಇವರನ್ನು ಪ್ರಜೆಗಳನ್ನು ಆಳುವ ನಾಯಕರನ್ನಾಗಿ ಮಾಡೋದು ಅದೆಷ್ಟು ಸೂಕ್ತ? ಕಾನೂನು ಇದನ್ನು ತಕ್ಷಣವೇ ಕೈಗೆ ತೆಗೆದುಕೊಂಡು ಸೂಕ್ತ ಒಂದು ಶಿಕ್ಷೆ ನೀಡಿದರೆ ಅದೆಷ್ಟು ಚಂದ ಅಲ್ವಾ? ನಿಮ್ಮ ಹೆಣ್ಮಕ್ಳು ಎಲ್ಲರೂ ನಿರ್ಭೀತಿಯಿಂದ ಸ್ವಾತಂತ್ರ್ಯದಿಂದ ಬದುಕಬೇಕಾದ್ರೆ ಇಂಥ ಕಾಮ ಪಿಸಾಚಿಗಳನ್ನು ಮೊದಲು ಎಡಮುರುಗಿ ಕಟ್ತಕ್ಕಂಥ ಕಾನೂನಿಗೆ ಬಲವಾದ ಶಕ್ತಿ ಬರಬೇಕಾಗ್ತದೆ. ಆ ಶಕ್ತಿ ನೀಡಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಅಲ್ವಾ? ಇಂಥ ಒಂದು ದಂಗೆ ಹೇಳುವ ಮುಂಚೆ ಕಾನೂನು ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅವರನ್ನು ಎಡಮುರುಗಿ ಕಟ್ಟಿ ಮೂಲೆ ಗುಂಪು ಮಾಡಿದಾಗ ಮಾತ್ರ ಹೆಣ್ಮಕ್ಳ ಮನಸ್ಸಿಗೆ ಶಾಂತಿ ಸಿಗಲು ಸಾಧ್ಯ. ಮತ್ತೊಂದು ಸಂಚಿಕೆಯಿಂದ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.